ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇತ್ತೀಚೆಗಂತೂ ನಮ್ ಧರ್ಮಸ್ಥಳದಲ್ಲಾಗಿರೋ ಕೊಲೆ ಪ್ರಕರಣಗಳು ಒಂದಾ ಎರಡಾ ಸುಮಾರ್ದವೆ. ಎಲ್ಲಿದೆ ಗುರು ನ್ಯಾಯ? ಫ್ರೆಂಡ್ಸ್, ನಮ್ಮಲ್ಲಿ ಹಲವಾರು ಜನ ಧರ್ಮಸ್ಥಳಕ್ಕೆ ಹೋಗಿರೋ ಅನುಭವ ಇದೆ. ಎಷ್ಟು ಶ್ರದ್ಧೆಯಿಂದ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡಿದ್ದೀವಿ. ಆದ್ರೆ ಇತ್ತೀಚೆಗೆ ಕೇಳಿ ಬಂದ ಸುದ್ದಿಗಳು ಕೇವಲ ಶೋಕಕಾರಿಯಾದ್ದಲ್ಲ, ಅದು ನಮ್ ನಂಬಿಕೆನ ತೊಂದರೆಗೊಳಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸ್ಪಷ್ಟ ಧ್ವನಿ ಅಗತ್ಯವಿದೆ. ಸತ್ಯ ಬರೋ ತನಕ ಶಾಂತವಾಗಿರ್ರಿ, ಆದ್ರೆ ದೃಢವಾಗಿ ನಿಲ್ಲೋಣ. ನ್ಯಾಯ ಸಿಗ್ಬೇಕು, ಸತ್ಯ ಬಹಿರಂಗವಾಗ್ಬೇಕು. ಧರ್ಮಸ್ಥಳದ ಹೆಸರಿನಲ್ಲಿ ಯಾವ ಮಾನವೀಯ ದೌರ್ಜನ್ಯ ನಡೆದಿದ್ರು ಅದನ್ನ ಅಳಿಸಬೇಕೆಂಬ ಜವಾಬ್ದಾರಿ ಎಲ್ಲರ ಮೇಲಿದೆ. ಧರ್ಮಸ್ಥಳ ಎಂತ ಪುಣ್ಯಕ್ಷೇತ್ರ ಸ್ವಾಮಿ. ಭಕ್ತಿಗೆ ಕಪ್ ಚುಕ್ಕೆ ಹಾಕ್ಬೇಡವೋ, ಆದ್ರೆ ದುರ್ಮಾನವನಿಗೆ ಮಾತ್ರ ಕ್ಷಮೆ ಇಲ್ಲ. ನಾನು ಸಮೀರ್ ಎಂ ಡಿ ವಿಡಿಯೋ ನೋಡಿ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ಮಾತಾಡ್ದೆ. ಫ್ರೆಂಡ್ಸ್, ಭಕ್ತಿಯ ಹೆಸರಿನಲ್ಲಿ ನಡೆಯುವ ದೌರ್ಜನ್ಯವನ್ನ ಮೌನವಾಗಿ ಒಪ್ಕೊಳ್ಳೋದು ಕೂಡ ಪಾಪವೇ ಸರಿ. ಧರ್ಮಸ್ಥಳ ಒಂದು ಪವಿತ್ರ ಸ್ಥಳ ಆಗಿರ್ಲಿ, ಆದ್ರೆ ಅಲ್ಲೊಂದು ಅಹಿತಕರ ಘಟನೆ ನಡೆದಿದೆ ಎಂದಾದ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡೋದು ನಮ್ಮ ಕರ್ತವ್ಯ. ಸತ್ಯ ಮಾತಾಡೋದು ಧರ್ಮಕ್ಕೆ ವಿರೋಧವಲ್ಲ, ಅದು ನಂಬಿಕೆಗೆ ಗಟ್ಟಿ ಬೆಂಬಲ. ಫ್ರೆಂಡ್ಸ್, ಇಲ್ಲಿ ಮಾತು ಧರ್ಮದ ವಿರುದ್ಧ ಅಲ್ಲ, ದೌರ್ಜನ್ಯ ಮಾಡಿದವರ ವಿರುದ್ಧ. ಮಂಜುನಾಥ ಸ್ವಾಮಿಯನ್ನ ನಂಬೋ ನಾವು ಮನುಷ್ಯನ ದುರ್ಮಾನವನ್ನು ತಿದ್ದಬೇಕು. ಶ್ರದ್ಧೆ ಅಂದ್ರೆ ಕಣ್ಣು ಮುಚ್ಚಿ ನಂಬೋದಲ್ಲ, ನ್ಯಾಯಕ್ಕೆ ಧ್ವನಿ ಎತ್ತೋ ಧೈರ್ಯ. ಧರ್ಮಸ್ಥಳವನ್ನ ಹೊಗಳೋದ್ ಸರಿ, ಆದ್ರೆ ಅಲ್ಲಿ ನಡೆದ ಅಕ್ರಮವನ್ನ ಮರೆಮಾಚೋದು ತಪ್ಪು. ಸತ್ಯ ಹೊರಬರ್ಲಿ, ನ್ಯಾಯ ಸಿಗ್ಲಿ. ಧರ್ಮವನ್ನ ಮಣ್ಣಲ್ಲಿ ಹಾಕ್ಬೇಡಿ, ದುರ್ಮಾನವನ್ನ ರಕ್ಷಿಸಬೇಡಿ. ಫ್ರೆಂಡ್ಸ್, ಧರ್ಮ ನಮ್ಮ ನಂಬಿಕೆಯ ಬಂಡವಾಳ. ಅದನ್ನ ಭಂಗಪಡಿಸುವ ಯಾವ ದೌರ್ಜನ್ಯಕ್ಕೂ ನಾವು ಮೌನವಾಗಬಾರದು. ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡುವಷ್ಟೇ ಮನುಷ್ಯನ ನ್ಯಾಯಕ್ಕೂ ಧ್ವನಿ ಎತ್ತೋ ಧೈರ್ಯವಿರಬೇಕು. ಸತ್ಯ ಬರುವ ತನಕ ನಾವು ಶಾಂತವಾಗಿಯೇ ಇದ್ರು ದಿಟ್ಟವಾಗಿ ನಿಲ್ಲೋಣ. ನಂಬಿಕೆ ಉಳಿಯಲಿ, ಆದ್ರೆ ನಂಬಿಕೆಯನ್ನ ದುರುಪಯೋಗ ಮಾಡಿದವರಿಗೆ ಕ್ಷಮೆ ಇಲ್ಲ. ಫ್ರೆಂಡ್ಸ್, ತಪ್ಪು ಕೆಲ್ಸನ ಯಾರೇ ಮಾಡಿದ್ರು ತಪ್ಪು ತಪ್ಪೇ. ಧರ್ಮಸ್ಥಳ ಕೇಸ್ ಬಗ್ಗೆ ನಾನ್ ಸ್ವಲ್ಪ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಮಾತಾಡಿದೀನಿ. ನಾ ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಈ ವಿಷಯದ ಬಗ್ಗೆ ನಿಮ್ಗೇನ್ ಅನಿಸ್ತು ಕಾಮೆಂಟ್ ಮಾಡಿ.